केंद्र निवडणूक आयोगाकडून राबवण्यात येत असलेली SIR प्रक्रिया योग्य पद्धतीने सुरू आहे. मात्र राज्य सरकारने कोणत्याही कायदेशीर आधाराशिवाय कायमस्वरूपी नागरिकत्व आणि स्थायी निवास अनिवार्य करणारी अधिसूचना काढल्यामुळे राष्ट्रीय सुरक्षेला धोका निर्माण होऊ शकतो, असा आरोप भाजप नेते MB जिर्ली यांनी केला. शनिवारी बेळगाव येथे आयोजित पत्रकार परिषदेत ते बोलत होते. SIR प्रक्रियेच्या पार्श्वभूमीवर राज्य सरकारने 29 जून रोजी अधिसूचना काढून महसूल विभागामार्फत कायमस्वरूपी नागरिकांना स्थायी निवास प्रमाणपत्र देणे बंधनकारक केले आहे. ಬೆಳಗಾವಿ ಮಹಾನಗರದ ಉಪಮೇಯರ್ ಅವರಾಗಿರುವಂತಹ ಹನುಮಂತ ಕೊಂಗಾಲಿ ಅವರೇ, ಮಹಾನಗರದ ಇನ್ಚಾರ್ಜ್ ಆಗಿರುವಂತಹ ಪ್ರಸಿದ್ಧ ವಕೀಲರು ಆಗಿರುವಂತಹ ರಮೇಶ್ ದೇಶಪಾಂಡೆ ಅವರೇ, ನಮ್ಮ ಮಾಜಿ ರಾಜ್ಯ ಕಾರ್ಯದರ್ಶಿಗಳು ಸಹೋದರಿ ಉಜ್ವಲ ಅವರೇ, ಸ್ನೇಹಿತರು ಉದ್ಯಮಿದಾರರು ಆಗಿರುವಂಥ ರಾಜೇಂದ್ರ ಹರ್ಕುನಿ ಅವರೇ, ವೇದಿಕೆ ಮೇಲೆ ಇನ್ನೂ ಕೆಲವೊಂದು ಕಾರ್ಪೊರೇಟ್ಸ್ಗಳು ಮತ್ತು ಮಹಾನಗರದ ಕಾರ್ಯದರ್ಶಿಗಳಾಗಿರುವಂಥ ಹಿರಯ್ಯ ಕೋತ್ ಅವರೇ, ನನ್ನ ಪತ್ರಿಕಾ ಮಾಧ್ಯಮದ ಎಲ್ಲ ನನ್ನ ಸ್ನೇಹಿತರೆ, ಒಂದು ವಿಶೇಷ ಸಂದರ್ಭದಲ್ಲಿ ಈ ಒಂದು ಪತ್ರಿಕಾ ಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ಇಡೀ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವತಿಯಿಂದ SIR ನಡೆಯುವಂಥ ಸಂದರ್ಭದಲ್ಲಿ ಈಗಾಗಲೇ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಣೆ, ಡಿಜಿಟಲೈಸೇಷನ್ ಪ್ರಕ್ರಿಯೆ ಎಲ್ಲವೂ ಬಹಳ ವ್ಯವಸ್ಥಿತವಾಗಿ ಯೋಗ್ಯ ನಾಗರಿಕರಿಗೆ ಮತದಾನದ ಹಕ್ಕು ಇಸ್ ಎ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದ ಡೆಮೋಕ್ರೆಟಿಕ್ ಸಿಸ್ಟಮ್ ನಡೆಯುವಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಜೂನ್ 29, 2026 ಒಂದು ನೋಟಿಫಿಕೇಶನ್ ಅನ್ನು ಇಶ್ಯೂ ಮಾಡಿ, ದಟ್ ನೋಟಿಫಿಕೇಶನ್ ಹ್ಯಾಸ್ ಬಿನ್ ಇಶ್ಯೂಡ್ ಬೈ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಫ್ ದ ಕರ್ನಾಟಕ ಸ್ಟೇಟ್ ಮಾಡಿ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ರಾಜ್ಯದ ನಾಗರಿಕರಿಗೆ ಶಾಶ್ವತ ನಿವಾಸ ಪತ್ರ ಕೊಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರ ಏಕದಮ್ ಎಚ್ಚೆತ್ತುಕೊಂಡು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಮತ್ತೆ ಪ್ರತಿಯೊಂದು ನಗರ ಸಭೆಯ ವಾರ್ಡ್ಗಳಲ್ಲಿ, ಸ್ಥಳೀಯ ಸಂಸ್ಥೆಗಳಲ್ಲಿ ಸಹಾಯ ಸೌಲಭ್ಯ ಕೌಂಟರ್ಗಳನ್ನು ಇಮಿಡಿಯೇಟ್ ಆಗಿ ಓಪನ್ ಮಾಡಬೇಕು ಅನ್ನುವಂಥದ್ದನ್ನು ಮಾಡೋದರ ಮುಖಾಂತರ ರಾಷ್ಟ್ರದಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದೆ. ಇದನ್ನು ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ವಿಂಗು ಇದನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ವಿರೋಧವನ್ನು ಮಾಡಿದ್ದೀವಿ. ನಮ್ಮ ಪ್ರಕಾರ ಈ PRC 2026 notification is itself ultra vires of the constitution, ಕಾನೂನು ಮತ್ತು ಸಂವಿಧಾನ ಬಾಹಿರವಾಗಿರುವಂಥ ನೋಟಿಫಿಕೇಶನ್ ಇದು. ಎರಡನೆಯದಾಗಿ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರುವಂಥ ಒಂದು ಕಾನೂನು ಇದು. ಈ ರೀತಿಯಾದಂಥ ಶಾಶ್ವತ ನಿವಾಸ ಪತ್ರಗಳನ್ನು ಕೊಡಲಿಕ್ಕೆ ಯಾವುದೇ ಕಾನೂನಿನ ಅಡಿಯಲ್ಲಿ ಆಗಲಿ ಸಂವಿಧಾನದ ಅಡಿಯಲ್ಲಿ ಆಗಲಿ ವ್ಯವಸ್ಥೆ ಇಲ್ಲ. ಇದರ ಮುಖಾಂತರ ಕರ್ನಾಟಕ ಸರ್ಕಾರ ಅಕ್ರಮ ವಲಸಿಗರಿಗೆ ಮತ್ತೆ ಯಾರು ಕಾನೂನು ಬಾಹಿರವಾಗಿ ವಿದೇಶದಿಂದ ಬಂದಂಥವರು ಕರ್ನಾಟಕದಲ್ಲಿ ಇದ್ದಾರೆ ಅವರಿಗೆ ಒಂದು ಸ್ವರ್ಗವನ್ನು ನಿರ್ಮಾಣ ಮಾಡಲಿಕ್ಕೆ
ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಅದರಿಂದ ರಾಷ್ಟ್ರೀಯ ಭದ್ರತೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ನಿರ್ಮಾಣ ಆಗುತ್ತೆ. ಆದ್ದರಿಂದ ನಾವು ಈಗಾಗಲೇ ಶೋಭಾ ಕರಂದ್ಲಾಜೆ ಅವರು, ನಮ್ಮ ಕೇಂದ್ರ ಮಂತ್ರಿಗಳು, ಹೋಮ್ ಮಿನಿಸ್ಟರ್ ಅವರಿಗೂ ಪತ್ರ ಬರೆದಿದ್ದಾರೆ. ಇದರ ಬಗ್ಗೆ ಇಂಟರ್ವೆನ್ಷನ್ ಆಗಿ ಈ ನೋಟಿಫಿಕೇಶನನ್ನು ಬಗ್ಗೆ ಸರಿಯಾದಂಥ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಅದಲ್ಲದೆ ಮತ್ತೊಂದನ್ನು ನೀವು ಗಮನಿಸಬೇಕು. ಇಟ್ ಈಸ್ ಎ ಅಡ್ಮಿನಿಸ್ಟ್ರೇಟಿವ್ ಆರ್ಡರ್, ಎಕ್ಸಿಕ್ಯೂಟಿವ್ ಆರ್ಡರ್ ಇಟ್ ಈಸ್. ಬಹುತೇಕ ಎಲ್ಲ ನಮ್ಮ ಪತ್ರಿಕಾ ಮಿತ್ರರು ಬಹಳ ಆಲ್ ಇಂಟೆಲಿಜೆಂಟ್ ಐ ನೋಸ್ ಅಬೌಟ್ ದ ಲಾ. ಲೆಜಿಸ್ಲೇಟಿವ್ ಸಪೋರ್ಟ್ ಇರುವಂಥ ಕಾನೂನುಗಳು ಬೇರೆ, ಸರ್ಕಾರದ ಎಕ್ಸಿಕ್ಯೂಟಿವ್ ಆರ್ಡರ್ಸ್ಗಳು ಬೇರೆ. ಅದರ ಮುಖಾಂತರ ಯಾವುದೇ ಕಾನೂನಿನ ಸಪೋರ್ಟ್ ಇಲ್ಲದೆ ಈ ನೋಟಿಫಿಕೇಶನ್ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. ಇದರ ಮುಖಾಂತರ ಯಾವ ಒಂದು ಇಂಡಿಯನ್ ಸಿಟಿಜನ್ಶಿಪ್ ಆಕ್ಟ್ ಅಂತಿದೆ 1955 ಮತ್ತೆ ಆರ್ಟಿಕಲ್ 14 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇದಕ್ಕೆ ಧಕ್ಕೆನೂ ಬರುತ್ತೆ, ರಾಷ್ಟ್ರೀಯ ಸುರಕ್ಷತೆಗೂ ಧಕ್ಕೆ ಬರುತ್ತೆ. ನನಗೆ ಸುಮಾರು ಜನ ನಮ್ಮ ನಾಯಕರು ಕರೆ ಮಾಡಿದಾಗ ನಾನು ಸ್ವಲ್ಪ ರಿಸರ್ಚ್ ಮಾಡಿದೆ ಇದ್ರ ಬಗ್ಗೆ. ಈ ನೋಟಿಫಿಕೇಶನ್ಗೆ ಏನಾದರೂ ಕಾನೂನುಬದ್ಧ ಹಿನ್ನೆಲೆ ಇದೆಯಾ? ವೆರಿ ಎನಿ ಲೆಜಿಸ್ಲೇಟಿವ್ ಬ್ಯಾಕ್ಗ್ರೌಂಡ್ ಈಸ್ ದೇರ್ ಫಾರ್ ದಿಸ್ ನೋಟಿಫಿಕೇಶನ್. ಯಾವುದೇ ಒಂದು ನೋಟಿಫಿಕೇಶನ್ಗೆ ಕಾನೂನಿನ ಬೆಂಬಲ ಬೇಕು. ಕರ್ನಾಟಕ ಸರ್ಕಾರ ಒಂದು ರೀತಿಯಲ್ಲಿ ತಗಲಕ್ ದರ್ಬಾರ, ಅದು SIR ನಡೆಯುವಂತಹ ಸಂದರ್ಭದಲ್ಲಿ ಸಂಪೂರ್ಣ ಗೊಂದಲವನ್ನು ನಿರ್ಮಾಣ ಮಾಡಬೇಕು. ಜನರಿಗೆ ಬಹಳ ವ್ಯವಸ್ಥಿತವಾಗಿ ಅದನ್ನೂ ಸಹ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ದಿಸ್ ಪರ್ಟಿಕ್ಯುಲರ್ ನೋಟಿಫಿಕೇಶನ್ ಹ್ಯಾಸ್ ಬಿನ್ ಬ್ರಾಟ್ ಅಂಡರ್ ಕರ್ನಾಟಕ ಸೇವೆಗಳ ಅಧಿನಿಯಮ 2011 ಕಡೆಗೆ ತಂದಿದ್ದಾರೆ ಅಂತ ಹೇಳಿದ್ರೆ, ಇಟ್ ಹ್ಯಾಸ್ ಟು ಬಿ ಅಟೆಂಡೆಡ್ ಬೈ ಆಲ್ ದ ಆಫೀಸರ್ಸ್. ಸರಳ ನಿಯಮಗಳು ಏನಂತ ಮಾಡಿದ್ದಾರೆ 2011 ಅದರ ಅಡಿಯಲ್ಲಿ ತಂದಿದ್ದಾರೆ. ಆ ಕಾನೂನಿನ ಅಡಿಯಲ್ಲಿ ತರಬೇಕು ಅಂತ ಹೇಳಿದ್ರೆ ಯಾವುದೇ ಸೇವೆಯನ್ನ ಅದು ಲೆಜಿಸ್ಲೇಟಿವ್ ಬ್ಯಾಕ್ಗ್ರೌಂಡ್ ಬೇಕಾಗುತ್ತೆ. ಆದ್ದರಿಂದ ಈ ಒಂದು ನೋಟಿಫಿಕೇಶನ್ ಹೊರಡಿಸಲಿಕ್ಕೆ ಯಾವ ಕಾನೂನಿನ ಅಡಿಯಲ್ಲಿ ಹೊರಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಸಾರ್ವಜನಿಕರಿಗೂ ಮಾಹಿತಿ ಇಲ್ಲ, ಮತ್ತೆ ಅವರು ಕೊಡುವಂಥ ಪರಿಸ್ಥಿತಿಯಲ್ಲಿಯೂ ಇಲ್ಲ. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿ ಈ ಒಂದು अधिनियमವನ್ನು विरोध ಮಾಡುತ್ತೆ. या पत्रकार परिषदेला भाजपचे राज्य उपाध्यक्ष अनिल बेनके, शहराध्यक्ष गीता सुतार, उपमहापौर हनुमंत कोंगाळी, माजी आमदार संजय पाटील तसेच भाजप नेते रमेश देशपांडे, राजेंद्र हरकुनी यांच्यासह इतर पदाधिकारी उपस्थित होते. राजशेखर हिरेमठ, KMM मराठी, बेळगाव. What if your wish list came wrapped in diamonds? Like a BMW X1, a 24-carat gold bar, and 100% off on making charges for diamond purchases? Can it really happen? Yes, make it come true at the Bhima Brilliance Diamond Jewelry Festival. Buy diamonds at Bhima and avail many more exciting rewards. Offer valid from July 9th to August 9th at all Bhima showrooms. TNC apply.